ನಿನಗೆ ಅನಂತ ನಮಸ್ಕಾರಗಳು. ನೀಲಾರೂಪಿ, ನಿನ್ನ ಲೀಲೆ ಅದ್ಭುತವಾಗಿರುವುದು. ನಿನ್ನಿಂದ ಈ ನಾರದನ ನಾಟಕಕ್ಕೆ ಎಂತಹ ಕಥಾವಸ್ತುಗಳು ದೊರಕುತ್ತಿವೆ ಎಂಬುದು ನನಗೆ ಗೊತ್ತು. ತಿಳಿದಿದೆ ನಾರದರೆ, ಇಂದಿನ ಎಲ್ಲ ನಾಟಕಗಳಿಗೂ ನೀನೇ ಸೂತ್ರಧಾರನಾಗಿರುವೆ. ಆದರೆ ನಿಮ್ಮ ನಾಟಕಗಳಿಂದ ಅನೇಕರಿಗೆ ಅಹಂಕಾರ ಕಂಡೇನು, ಕರ್ತವ್ಯ ಪದವು ಅರ್ಥವಾಗುತ್ತದೆ. ಇವೆಲ್ಲದರ ಚಾಲಕ ನೀನೇ ಆಗಿರುವೆ. ತಿಳಿದಿದೆ ನಾರದರೆ, ಈಗಿನ ಸಮಾಚಾರವೇನೆಂಬುದನ್ನು ತಿಳಿಸಿ. ಈ ಭುವನವನ್ನೇ ತನ್ನ ಕುಕ್ಷಿಯಲ್ಲಿ ಅಡಗಿಸಿಕೊಂಡು ಸೂತ್ರಧಾರನು ನೀನೇ ಆಗಿರುವೆ. ಆದರೂ ಈ ತಂಬೂರಿ ಹಿಡಿದಿರುವ ದಾಸನನ್ನು ಸಮಾಚಾರವೇನೆಂದು ಕೇಳುತ್ತಿರುವೆ. ಹಾಗೇನೂ ಇಲ್ಲ ಪೂಜ್ಯರೇ. ನನಗೆ ಈ ರಮಣೀಯರ ಕಾಟ, ಭಕ್ತ ರಾಜಕಾರ್ಯಗಳ ಒತ್ತಡ ಇವುಗಳಿಂದ ಸಾಕಾಗಿ ಬೇಸರ ಉಂಟಾಗಿ ಸ್ವಲ್ಪ ಮನರಂಜನೆಗಾಗಿ ಇಂದಿನ ವಿಭಿನ್ನವಾದ ವಿಚಾರ ಏನಾದರೂ ತಿಳಿಸಿದರೆ ಕೇಳಿ ಮನಃಶಾಂತಿ ಪಡೆಯುವೆನು. ಬ್ರಹ್ಮಾಂಡವೇ ನಿಸ್ತೇಜವಾಗಿ ಓದಿತು. ಈ ಸೃಷ್ಟಿಯಲ್ಲಿ ವಿಚಿತ್ರ ರೀತಿಯ ಕಥೆಯನ್ನು ಕೇಳುವುದೇ ಇಲ್ಲ, ಪರಿಹಾಸ್ಯಗೈಯುವುದೋ ಏನೋ. ಹಾಗೇನೂ ಇಲ್ಲ ಪೂಜ್ಯರೇ. ಆದರೆ ಸದಾ ತಾವು ಮಾಡುವ ಕಾರ್ಯಗಳು ಅವರನ್ನು ಅಂಟಿಬಿಟ್ಟಿರುತ್ತದೆ. ಅವರ ಸರ್ವರೂಪವೂ ಅವರಿಗೆ ತಿಳಿಯದೇ ಇರುತ್ತದೆ. ಆದುದರಿಂದ ನನಗೇಕೋ ವಿಚಿತ್ರ ರೀತಿಯ ಬಯಕೆಯಾಗಿದೆ. ಹಬ್ಬ, ಸರ್ವ ಜೀವ ಕೋಟಿಗಳ ಸಕಲ ಬಯಕೆಗಳನ್ನು ಈಡೇರಿಸುವ ಭವಸಾಗರನು ಈ ಬೈರಾಗಿಯಿಂದ ಬೇಡುವುದೇ. ನಾರದರೆ, ವಿಚಿತ್ರ ರೀತಿಯ ಸಂದರ್ಭಗಳನ್ನು ಕಲ್ಪಿಸಿ ಅನೇಕರಿಗೆ ಬುದ್ಧಿ ಕಲಿಸಿ ಸಂತಸ ಉಂಟು ಮಾಡುವ ನೀವು ನನ್ನ ಮನಸ್ಸಿಗಾದ ಬೇಸರವನ್ನು ಕಳೆಯಲಾರಿರಾ? ನಾರದರೆ, ಇನ್ನು ಅದಾವ ಬಡಜೀವಿಗಳಿಗೆ ಅದಾವ ಗ್ರಹಚಾರ ಒದಗಿದೆಯೋ ಕಾಣಿ. ನಿಮ್ಮ ಕೈಗೆ ಸಿಕ್ಕರೆ ಅವರ ಕಥೆಯಂತೂ ಮುಗಿಯಿತು. ಆಗಬಹುದು. ಅಂತಹ ಬಯಕೆ ಏನು ತಿಳಿಸಿ. ನಾರದರೆ, ಹಿಂದೆ ನಡೆದಿರಬಾರದು, ಅದರಿಂದ ಅನಂತ ರೀತಿಯ ಬಯಕೆಯಾಗುವಂತಿರಬೇಕು. ಅಂತಹ ಕಥೆಯನ್ನು ಕೇಳಬಯಸುತ್ತೇನೆ. ಸರಿ ಹೋಯಿತು. ನಾರದರೆ, ಆ ಕಥೆಯ ಜೊತೆಯಲ್ಲಿ ಅತಿ ಸುಂದರಿ, ಅದರಲ್ಲಿಯೂ ಅಪ್ಸರೆಯಂತಹ ಸ್ತ್ರೀಯೊಬ್ಬಳು ಬಂದರಂತೂ ಸ್ವಾಮಿಯ ಮನಸ್ಸಿಗೆ ಬಹಳ ಸಂತೋಷವಾಗುವುದು. ಆದ್ದರಿಂದ ಆ ಕಥೆಯು ಸ್ತ್ರೀ ಪ್ರಧಾನವಾಗಿರಲಿ. ರುಕ್ಮಿಣಿ, ಅಣಕಿಸುವೆಯಾ? ಅಮ್ಮ, ಅಣಕಿಸುವುದೇನಿರುವುದು ಸ್ವಾಮಿ? ನಿಮ್ಮ ಗುಣಗಾಂಭೀರ್ಯಗಳನ್ನು ತಿಳಿದೇ ಮಾತನಾಡುತ್ತಿರುವೆನು. ಎಷ್ಟೇ ಆದರೂ ನೀವು ಸ್ತ್ರೀ ಚೋರರಲ್ಲವೇ? ಅಲ್ಲವೇ ಅಮ್ಮ, ಯಾವಾಗಲೂ ಗೋಪಾಂಗನರನ್ನು ಮರಳು ಮಾಡಿ ರಾಧೆಯ ರಾಧಿಕನಾಗಿ, ಜಾಂಬುವತಿಯ ಜಾಲಗಾರನೇ ಆಗಿ, ಇನ್ನು ರುಕ್ಮಿಣಿವತಿಯ ರಸಿಕನಾಗಿ, ಭಾಮೆಯ ಭಾವಬಂಧವಾಗಿ ಮೆರೆಯುವ ಇನ್ನೂ ಸ್ತ್ರೀ ಸಂಬಂಧವೇ ನನಗೇಕೋ ಅಸಹ್ಯ ತಾಯಿ. ನಾರದರೆ, ದಿನ ಕಳೆದರೆ ಸೂರ್ಯನ ಕಾಂತಿಯು ಕುಂದುವುದೇ? ಹಾಗೆಯೇ 16,000 ಗೋಪಿಕಾ ಸ್ತ್ರೀಯರ ಅರಸನಾಗಿದ್ದರೂ ಸ್ವಾಮಿಗೆ ಇನ್ನೂ ಹಂಬಲವಿರುವುದು ಅಲ್ಲವೇ ಸ್ವಾಮಿ? ಪೂಜ್ಯರೇ, ಈಕೆಯು ಏನೇ ಹೇಳಲಿ ನನ್ನ ಮನಸ್ಸು ನೆಮ್ಮದಿಯಾಗಬೇಕಾಗಿದೆ. ನನಗಂತೂ ನೀವು ಅಂತಹ ಕಥೆಯನ್ನು ಹೇಳಲೇಬೇಕು. ಪರಮಾತ್ಮ, ಅಂತಹ ಕಥೆಯನ್ನು ಹೇಳುವುದೇನು? ನಿಮ್ಮ ಕಣ್ಣ ಮುಂದೆಯೇ ನಡೆಸಿ ತೋರಿಸುತ್ತೇನೆ. ಆದರೆ ಅದರಿಂದ ಏನಾದರೂ ಅನರ್ಥ ಸಂಭವಿಸಿದರೆ ನೀವು ನನ್ನನ್ನು ಅವಮಾನಗೊಳಿಸಿ ಹಿಂತಿರುಗಿಸಬಾರದು. ಆದರೆ ಈ ಪ್ರಸಂಗದಲ್ಲಿ ತಾವು ಖಡ್ಗಧಾರಿಯಾಗಬೇಕಾದೀತು. ನಾರದರೆ, ಇದೇನು ಹೇಳುತ್ತಿರುವಿರಿ? ನಾನು ಖಡ್ಗ ಧರಿಸುವುದೇ? ಹೌದು. ಹಾಗಾದರೆ ನೀವು ಕಥೆಯನ್ನು ಹೇಳುವುದೇ ಬೇಡ, ನಾನು ಖಡ್ಗವನ್ನು ಧರಿಸುವುದಿಲ್ಲ. ಇದೇ ನನ್ನ ಶಪಥ. ನಾರದರೆ, ಸುಮ್ಮನೆ ಮಾತೇಕೆ? ನೀವು ಆ ಸ್ವಾರಸ್ಯವಾದ ಕಥೆಯನ್ನು ತೋರಿಸಿ. ಆಗಬಹುದು. ನಾರಾಯಣ ನಾರಾಯಣ ಮುರಳಿ ಮೋ